ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ನಿನ್ನನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರು. ನಿನ್ನನ್ನು ಸ್ನೇಹ ಪ್ರೀತಿಯಿಂದ ಕಾಣುವವರು ಬಡವರೇ ಇರಲಿ ಅವರ ಸನಿಹದಲ್ಲಿರು. ಆಗ ನಿನಗೂ ಬೆಲೆ, ನಿನ್ನ ಭಾವನೆಗಳ ಮಾತಿಗೂ ಬೆಲೆ ಇರುತ್ತದೆ. ಒಬ್ಬ ವ್ಯಕ್ತಿ ಒಳ್ಳೆಯವ ಅಥವಾ ಕೆಟ್ಟವ ಎಂಬುದು ನಿರ್ಧರಿಸುವುದು ಅವಶ್ಯಕತೆಯ ಮೇಲೆ ನಿಂತಿದೆ. ಆತನ ಅವಶ್ಯಕತೆಗಳಿಗೆ ನೀವು ಜೊತೆಯಾದರೆ ಒಳ್ಳೆಯವರಾಗುತ್ತೀರಾ, ಇಲ್ಲದಿದ್ದರೆ ಕೆಟ್ಟವರಾಗುತ್ತೀರಾ. ಇನ್ನೊಬ್ಬರನ್ನು ನಾಶ ಮಾಡಬೇಕೆನ್ನುವ ದುರ್ಬುದ್ಧಿಯಿಂದ ಇರುವವನು ಕೊನೆಗೆ ತಾನೇ ನಾಶವಾಗುತ್ತಾನೆ. ಅದನ್ನೇ ಕರ್ಮಫಲ ಅನ್ನುತ್ತಾರೆ. ನೀನು ಯಾರನ್ನು ನಂಬಬೇಕು, ನೀನು ಯಾರನ್ನು ದೂರ ಮಾಡಬೇಕು ಎಂಬುದನ್ನು ಜೀವನವೇ ನಿನಗೆ ತೋರಿಸಿಕೊಡುತ್ತದೆ. ಜೀವನದಲ್ಲಿ ಎಲ್ಲರನ್ನು ನಂಬಿ, ಆದರೆ ಜಾಗರೂಕರಾಗಿರಿ. ಏಕೆಂದರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಹಲ್ಲುಗಳು ಸಹ ನಿಮ್ಮನ್ನು ಕಚ್ಚುತ್ತವೆ. ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ, ಏಕೆಂದರೆ ಆ ಪಾಪ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ತಟ್ಟೆ ತಟ್ಟುತ್ತದೆ. ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಅಥವಾ ಗುರು ಇದ್ದರೆ ಸಾಕು. ಹೊಗಳುವ ಜನ ಸಿಗುತ್ತಾರೆ, ಆದರೆ ಎಡವಿದಾಗ ತಪ್ಪು ತಿದ್ದುವವರು ಸಿಗುವುದು ಬೆರಳೆಣಿಕೆ ಜನ ಮಾತ್ರ. ತಿರಸ್ಕರಿಸಿದವರಿಗೆ ತಿರುಗಿ ನಿಲ್ಲುವುದು ಅಲ್ಲ ನೀವು ಮಾಡಿ ತೋರಿಸುವ ಸಾಧನೆ. ತಿರಸ್ಕರಿಸಿದವರು ತಿರುಗಿ ನೋಡುವಂತೆ ಮಾಡುವುದೇ ನಿಜವಾದ ಸಾಧನೆ. ಅಳುತ್ತಿರುವಾಗ ಕಣ್ಣೀರು ಒರೆಸಲು ಬಾರದು ಈ ಲೋಕ. ನೀನು ಸತ್ತಾಗ ಮಣ್ಣು ಕೊಡುವುದಕ್ಕೆ ಬರುತ್ತದೆ. ಈ ಲೋಕವನ್ನು ನಂಬಿ ಬದುಕಬೇಡ, ನಿನ್ನನ್ನು ನೀನು ನಂಬಿ ಬದುಕು. ಹುಲಿಗಿಂತ ವೇಗವಾಗಿ ಓಡದಿದ್ದರೆ ಜಿಂಕೆ ಬದುಕುವುದಿಲ್ಲ. ಜಿಂಕೆಗಿಂತ ವೇಗವಾಗಿ ಹುಲಿ ಓಡದಿದ್ದರೆ ಹುಲಿಯು ಬದುಕುವುದಿಲ್ಲ. ಹಾಗಾಗಿ ಬದುಕಬೇಕು ಅಂದರೆ ಓಡಲೇಬೇಕು. ಅದು ಜಿಂಕೆಯಾದರೂ ಅಷ್ಟೇ, ಹುಲಿಯಾದರೂ ಅಷ್ಟೇ. ನಮ್ಮ ಜೀವನವು ಹಾಗೆ. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಮಾತು ಬದಲಾಯಿಸಿ ಬದುಕುವವರಿಗೆ ಈ ಪ್ರಪಂಚದಲ್ಲಿ ಬೆಲೆ ಜಾಸ್ತಿ. ಸ್ವಾರ್ಥ ಭಾವನೆ ಇಲ್ಲದೆ ಇತರರಿಗಾಗಿ ಕೆಲಸ ಮಾಡುವುದು ನಮಗೆ ನಾವೇ ಉಪಕಾರ ಮಾಡಿಕೊಂಡಂತೆ. ಎಲ್ಲ ನನ್ನವರೇ ಎಂದುಕೊಂಡು ಹೋದೆ, ಆದರೆ ಕಾಲವೇ ತಿಳಿಸಿತು ನೀನು ಹುಡುಕಿಕೊಂಡು ಹೋದರೂ ಯಾರು ನಿನ್ನವರಲ್ಲ. ನಿನ್ನನ್ನು ಯಾರು ಹುಡುಕಿಕೊಂಡು ಬರುತ್ತಾರೋ ಅವರು ಮಾತ್ರ ನಿನ್ನವರು ಎಂದು. ನೆಮ್ಮದಿಯ ಜೀವನಕ್ಕೆ ಕೆಲವರನ್ನು ಕ್ಷಮಿಸಿಬಿಡು, ಇನ್ನು ಕೆಲವರನ್ನು ಮರೆತು ಬಿಡು. ಜೀವನದಲ್ಲಿ ಯಾರು ಯಾವುದು ಶಾಶ್ವತವಲ್ಲ. ಮಾತಿನ ವರ್ತನೆಯೇ ಹೇಳುತ್ತದೆ ಮನುಷ್ಯ ಹೇಗೆ ಎಂದು. ವಾದಿಸುವ ವರ್ತನೆ ಹೇಳುತ್ತದೆ ಅವರ ಜ್ಞಾನ ಎಷ್ಟು ಎಂದು. ಅವರಲ್ಲಿರುವ ಅಹಂಕಾರ ಹೇಳುತ್ತದೆ ಅವನಲ್ಲಿರುವ ಹಣ ಎಷ್ಟು ಎಂದು. ಸಂಸ್ಕಾರ ಹೇಳುತ್ತದೆ ಮನೆತನ ಎಂಥದ್ದು ಎಂದು. ಅರಿವೇ ಇಲ್ಲದ ಅವರಿವರ ಮಾತಿಗೆ ಅರಿತಿರುವ ನೀನು ಅರಿತಿಲ್ಲದವರ ಹಾಗೆ ಇರುವುದೇ ಅರಿವು. ನಿನ್ನಲ್ಲಿ ಒಳ್ಳೆಯ ಗುಣ ಮನಸ್ಸು ಇದ್ದರೆ ಇನ್ನೊಬ್ಬರ ಶಾಪವು ನಿನಗೆ ವರವಾಗುತ್ತದೆ. ನೋಟ ಸರಿ ಇದ್ದರೆ ಒಕ್ಕೂಟ ಒಳ್ಳೆಯದೇ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ. ಅಂತಹವರಿಂದ ದೂರವಿರುವುದೇ ಒಳ್ಳೆಯದು. ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ, ಆದರೆ ನಾವು ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆಗೆ ಎಂಬ ವಾಸ್ತವದ ಅರಿವು ನಮಗಿರುವುದಿಲ್ಲ. ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಇರುತ್ತದೆ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ಜೀವನವೂ ಹಾಗೆಯೇ. ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ಒಬ್ಬರ ಮನ ನೋಯಿಸಲು 1 ನಿಮಿಷ ಸಾಕು, ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರುಷಗಳೇ ಬೇಕು. ನಮಗೆ ನೋವು ನೀಡುವವರನ್ನು ದೂರ ಮಾಡುವುದು ಬಲಹೀನತೆಯಲ್ಲ, ಅದು ಆತ್ಮ ಸಂರಕ್ಷಣೆಯ ಸಂಕೇತ. ನಿಮ್ಮ ಮನಸ್ಸಿನ ಶಾಂತಿ, ನಿಮ್ಮ ಆರೋಗ್ಯ, ನಿಮ್ಮ ಬದುಕು ಇದಕ್ಕಿಂತ ಮುಖ್ಯವಾದುದು ಜೀವನದಲ್ಲಿ ಬೇರೇನೂ ಇಲ್ಲ. ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ. ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೋ ಅವನೇ ಉತ್ತಮ ಗುರು. ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿಯ ಉಡುಗೊರೆ. ನೀವು ನಿಮ್ಮ ಜೀವನವನ್ನು ಸುಂದರ ಮಾಡಿಕೊಂಡರೆ ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವ ಉಡುಗೊರೆ. ಈ ಜೀವನ ಎನ್ನುವುದು ಸ್ನೇಹಿತರೆ ನೋಡುವವರ ದೃಷ್ಟಿಕೋನದ ವಿಚಾರ. ನಿಮ್ಮನ್ನು ಅರಿಯುವವರು ಹಲವರು ಇರಬಹುದು, ಆದರೆ ನಿಮ್ಮನ್ನು ನಿಜವಾಗಿ ಅರಿಯುವವರು ಕೆಲವೇ ಜನ ಮಾತ್ರ. ಒಬ್ಬ ವ್ಯಕ್ತಿಯು ಯಾವಾಗಲೂ ಇಬ್ಬರಿಗೆ ಸೋಲುತ್ತಾನೆ ಸ್ನೇಹಿತರೆ. ಒಬ್ಬರು ಅವನ ಕುಟುಂಬದಿಂದ, ಇನ್ನೊಬ್ಬರು ಅವನ ಆಯ್ಕೆಯ ವ್ಯಕ್ತಿಯಿಂದ.
ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ, ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ಯಾವುದೇ ಮನುಷ್ಯನ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಪರಿಸ್ಥಿತಿಗಳು ಬದಲಾಗುತ್ತವೆ. ಆದ್ದರಿಂದ ಮನುಷ್ಯ ಧೈರ್ಯ ಕಳೆದುಕೊಳ್ಳಬಾರದು. ಲೋಕವೇ ನಿನ್ನನ್ನು ಖಂಡಿಸಿದರೂ ಭಕ್ತಿಯನ್ನು ಎಂದಿಗೂ ಬಿಡಬೇಡ. ಪರಮಸುಖ ಭಕ್ತಿಯಲ್ಲಿದೆ. ಅದು ಎಲ್ಲ ವೇದಗಳ ಸಾರ, ಭರವಸೆ ಮತ್ತು ನಂಬಿಕೆ ಎಂದಿಗೂ ತಪ್ಪಲ್ಲ. ಅದು ನಾವು ಯಾರನ್ನು ಆಶಿಸುತ್ತೇವೆ ಮತ್ತು ಯಾರನ್ನು ನಂಬುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ. ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಸ್ಪಷ್ಟವಾಗಿ ಮಾತನಾಡುವುದು ಉತ್ತಮ. ಸಂಬಂಧಗಳು ಅಲ್ಪಕಾಲಿಕವಾಗಿ ಇರುತ್ತದೆ, ಆದರೆ ಅವು ನಿಜವಾಗಿಯೂ ಉಳಿಯುತ್ತದೆ. ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯವರಾಗಬೇಡಿ. ದೇವರು ನಿಮ್ಮನ್ನು ಹೊರಗಡೆಯಿಂದ ಮಾತ್ರವಲ್ಲ, ಒಳಗಿನಿಂದಲೂ ತಿಳಿದಿದ್ದಾನೆ. ಕುಟುಂಬದ ಒಬ್ಬ ಸದಸ್ಯ ದೇವರ ಭಕ್ತಿಯಲ್ಲಿ ತೊಡಗಿಸಿಕೊಂಡರೆ ಅದು ಇಡೀ ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಕೆಲವೊಮ್ಮೆ ನಗುತ್ತಾ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸಲೇಬೇಕು. ಕಾಲ ತಪ್ಪದೆ ಶಿಕ್ಷೆಯನ್ನು ನೀಡುತ್ತದೆ. ಅಳುವನ್ನು, ಪಾಪವನ್ನು ಅನುಭವಿಸಿದವರಿಗೆ ಸಮಾಧಾನವನ್ನು ನೀಡುತ್ತದೆ. ನಾನು ಪಡೆದುಕೊಂಡಿರುವುದು ಒಳ್ಳೆಯದು ಮತ್ತು ನಾನು ಪಡೆಯದಿರುವುದು ಕೂಡ ಒಳ್ಳೆಯದು. ಏಕೆಂದರೆ ನನಗೆ ಕೊಡುವವನಿಗೆ ನನಗೆ ಯಾವುದು ಸರಿ, ಯಾವುದು ತಪ್ಪು ಎಂದು ತಿಳಿದಿದೆ. ಒಡನಾಟ, ಸಮಯ ಮತ್ತು ಸಮರ್ಪಣೆ, ಈ 3 ಉಡುಗೊರೆಗಳನ್ನು ನಿಮಗೆ ನೀಡಿದ ವ್ಯಕ್ತಿಯನ್ನು ನಿಧಿಯಾಗಿಸಿರಿ. ನೀವು ಒಬ್ಬಂಟಿ ಎಂದು ಭಾವಿಸಿ ಎಂದಿಗೂ ದುರ್ಬಲರಾಗಬೇಡಿ. ಬದಲಿಗೆ ನೀವು ಒಬ್ಬಂಟಿಯಾಗಿದ್ದರೆ ಸಾಕು ಎಂದು ಭಾವಿಸಿ ದೃಢವಾಗಿ ಇರಿ. ಪರಿಪೂರ್ಣವಾದ ಭಕ್ತಿ, ಶ್ರದ್ಧೆ ಇದ್ದರೆ ದೇವರನ್ನು ಒಮ್ಮೆ ನಂಬಿ ನೋಡಿ. ಮನಸ್ಸಿನಲ್ಲಿರುವ ಗೊಂದಲಗಳು ತಾನಾಗಿಯೇ ದೂರವಾಗುತ್ತದೆ. ಹಾಗೆಯೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಲು ಪ್ರಾರಂಭವೂ ಆಗುತ್ತದೆ. ಮನಸ್ಸಿನಲ್ಲಿ ಶಾಂತಿ, ಸಮಾಧಾನ ನೆಲೆಯಾಗುತ್ತದೆ. ಹಾಗೆ ದೇವರು ಇದ್ದಾನೆ ಎನ್ನುವುದು ಕೂಡ ಅಕ್ಷರಶಃ ನಿಜವಾಗುತ್ತದೆ. ಸುಮ್ಮನೆ ಇದ್ದು ಗಳಿಸಿಕೊಂಡಿದ್ದನ್ನೆಲ್ಲ ಕೋಪದಲ್ಲಿ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಂಡು ಹೋದರೆ ನೆಮ್ಮದಿ ಹಾಳಾಗುತ್ತದೆ. ಆದ್ದರಿಂದ ಕೆಲವು ಪ್ರಶ್ನೆಗಳನ್ನು ಪ್ರಶ್ನೆಗಳಾಗಿಯೇ ಇರಿಸುವುದು ಬಹಳ ಒಳ್ಳೆಯದು. ಕಷ್ಟದ ಸಮಯಗಳನ್ನು ಸಹ ನೀವು ಸಂತೋಷದಿಂದ ವಿವರಿಸುವ ಸಮಯ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಕಾಲದೊಂದಿಗೆ ಭಾವನೆಗಳನ್ನು ಬದಲಾಯಿಸುವ ಜನರನ್ನು ಎಂದಿಗೂ ನಂಬಬೇಡಿ. ಸಮಯ ಬದಲಾದರೂ ಅವರ ಭಾವನೆಗಳು ಒಂದೇ ಆಗಿರುವ ಜನರನ್ನು ಮಾತ್ರ ನಂಬಿರಿ. ಎಷ್ಟೇ ಸಮಸ್ಯೆಗಳು ಬಂದರೂ, ಯುದ್ಧ ಭೂಮಿ ಎಷ್ಟೇ ಕಠಿಣವಾಗಿದ್ದರೂ, ಕೆಲಸವು ಧರ್ಮದಿಂದ ಬದ್ಧವಾಗಿದ್ದರೆ ಶ್ರೀಕೃಷ್ಣನೇ ಆ ರಥದ ಸಾರಥಿಯಾಗಿರುತ್ತಾರೆ. ಜೀವನ ನಿಜಕ್ಕೂ ಸುಂದರ. ಅದಕ್ಕೆ ಇರುವ ಒಂದೇ ಷರತ್ತು, ಯಾರೊಂದಿಗೂ ಅಂಟಿಕೊಳ್ಳಬಾರದು. ಹಿಂದಿನ ಭಾರವನ್ನು ಹೊರಬೇಡಿ. ನಿಮ್ಮ ಹೊರೆಗಳನ್ನು ಭಗವಂತನಿಗೆ ಬಿಟ್ಟುಬಿಡಿ ಮತ್ತು ಭರವಸೆ ಮತ್ತು ನಂಬಿಕೆಯಿಂದ ತುಂಬಿದ ಹೃದಯದಿಂದ ಮುಂದುವರೆಯಿರಿ. ನಿಮ್ಮನ್ನು ಶಾಂತಿಯತ್ತ ಕೊಂಡೊಯ್ಯಲು ಭಗವಂತ ಇದ್ದಾನೆ. ಒಳ್ಳೆಯ ಸಮಯಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ಜನರೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳಿ. ಒಳ್ಳೆಯ ಜನರು ಒಳ್ಳೆಯ ಸಮಯವನ್ನು ತರಬಹುದು, ಆದರೆ ಒಳ್ಳೆಯ ಸಮಯಗಳು ಒಳ್ಳೆಯ ಜನರನ್ನು ತರಲು ಸಾಧ್ಯವಿಲ್ಲ. ಎಲ್ಲವೂ ತಪ್ಪಾಗಲು ಪ್ರಾರಂಭಿಸಿದರೆ ಎಲ್ಲವೂ ಸರಿಯಾಗುವ ಸಮಯ ಹತ್ತಿರದಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಎಲ್ಲಿ ನೀವು ಸಂಪೂರ್ಣ ಶರಣಾಗತಿಯನ್ನು ಹೊಂದುತ್ತೀರೋ ಅಲ್ಲಿ ನಿಧಾನವಾಗಿ ನಿಮ್ಮ ಅಹಂಕಾರ ಶೂನ್ಯವಾಗುತ್ತಾ ಹೋಗುತ್ತದೆ. ಕೆಲವು ನಿರ್ಗಮನಗಳು ನಿಮ್ಮ ಉದ್ದೇಶಕ್ಕೆ ದಾರಿಯನ್ನು ತೆರವುಗೊಳಿಸಲು ದೇವರು ಇಟ್ಟಿರುವ ಮಾರ್ಗಗಳಾಗಿವೆ. ನಿರ್ಗಮನವನ್ನು ನಂಬಿರಿ. 100 ಕೆಲಸಗಳನ್ನು ಬಿಟ್ಟ ನಂತರ ಊಟ ಮಾಡಬೇಕು. 1000 ಕೆಲಸಗಳನ್ನು ಬಿಟ್ಟ ನಂತರ ಸ್ನಾನ ಮಾಡಬೇಕು. 1,00,000 ಕೆಲಸಗಳನ್ನು ಬಿಟ್ಟ ನಂತರ ದಾನ ಮಾಡಬೇಕು. ಎಲ್ಲವೂ ತಾತ್ಕಾಲಿಕ, ಸುಖ ದುಃಖ ಕೂಡ. ಆದ್ದರಿಂದ ದುರಹಂಕಾರ ಬೇಡ ಮತ್ತು ನಿರಾಸೆಯುಗೊಳ್ಳಬೇಡಿ. ಮನುಷ್ಯನಿಗೆ ಯಾವಾಗ ಒಂದು ವಸ್ತು ಸುಲಭವಾಗಿ ಸಿಗುವ ಹಾಗೆ ಇರುತ್ತದೆಯೋ ಆಗ ಆ ಬೆಲೆ ಗೊತ್ತಿರುವುದಿಲ್ಲ. ಆದರೆ ಯಾವಾಗ ಆ ವಸ್ತುವಿನ ಬೆಲೆ ತಿಳಿಯುತ್ತದೆಯೋ ಆಗ ಅದು ಸುಲಭವಾಗಿ ಸಿಗುವುದೇ ಇಲ್ಲ. ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ. ನಾವಿಲ್ಲಿ ಆಟಗಾರರು ಅಷ್ಟೇ. ನಿಯಮದಿಂದ ಆಟ ಆಡಿದರೆ ಗೆಲುವು ನಿಶ್ಚಿತ. ನಿಯಮ ಮೀರಿ ಆಟ ಆಡಿದರೆ ಸೋಲು ಖಚಿತ. ಆತುರದಿಂದ ತೆಗೆದುಕೊಳ್ಳುವ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ.
ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತರುತ್ತದೆ. ನಂಬಿಕೆ, ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನೇ ತಂದುಕೊಡುತ್ತದೆ. ಕಠಿಣವಾದ ಹಾದಿ ದಾಟಿದವನು ಮಾತ್ರ ಗೆಲುವಿನ ಸುದೀರ್ಘ ನಗುವನ್ನು ಹೊಂದುತ್ತಾನೆ. ಕಳೆದು ಹೋದದ್ದು ಮರಳಿ ಸಿಕ್ಕಾಗ ಸಿಗುವ ಖುಷಿಗಿಂತ ಮತ್ತೆ ಕಳೆದುಕೊಳ್ಳುವಂತೆ ಕಾಪಾಡಿಕೊಳ್ಳುವ ಕಾಳಜಿಯು ಮುಖ್ಯ. ಅದು ವಸ್ತುವೇ ಆಗಿರಲಿ ಅಥವಾ ವ್ಯಕ್ತಿಯೇ ಆಗಿರಲಿ, ಎಲ್ಲದಕ್ಕೂ ಸಮಯ ನಿಗದಿಯಾಗಿದೆ. ಅದು ಪ್ರತಿಯೊಂದು ಸ್ಥಳದಲ್ಲಿಯೂ ನಿಗದಿ ಆಗಿರುತ್ತದೆ. ನೀವು ಎಲ್ಲಿಗೂ ತಲುಪುವುದಿಲ್ಲ, ನಿಮ್ಮನ್ನೇ ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ನೀವು ಆಟವನ್ನು ಆಡುತ್ತಿಲ್ಲ, ಆಡುತ್ತಿರುವುದು ಅವನೇ ನೋಡಿ. ತಲೆಯ ತುಂಬಿರುವ ಜ್ಞಾನಕ್ಕಿಂತಲೂ ಸಹಾಯಕ್ಕೆ ತವಕಿಸುವ ಕೈಗಳು, ಪ್ರೀತಿ ತುಂಬಿರುವ ಹೃದಯಗಳೇ ನಿಜವಾದ ಆಸ್ತಿಗಳು. ಜೀವನ ಚಿಕ್ಕದಾಗಿದೆ. ನಿಮ್ಮನ್ನು ನಗಿಸುವ ಮತ್ತು ಪ್ರೀತಿಸುವ ಜನರೊಂದಿಗೆ ಅದನ್ನು ಖರ್ಚು ಮಾಡಿ. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯ ತನಕ ಸ್ನೇಹ ಸಂಬಂಧಗಳಿಗೆ ಸಾವಿಲ್ಲ. ನಿಮ್ಮ ಹೃದಯವನ್ನು ಸೃಷ್ಟಿಸಿದವನಿಂದ ಮಾತ್ರವೇ ಅದನ್ನು ಗುಣಪಡಿಸಲು ಸಾಧ್ಯ. ನೆನಪಿರಲಿ ಸ್ನೇಹಿತರೆ, ಬಲವಿದೆಯಂತ ಅಹಂಕಾರ ಪಡಬೇಡಿ. ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ. ಜೀವನದಲ್ಲಿ ಯಾವ ತಪ್ಪಿನಿಂದ ಮನುಷ್ಯ ಏನೂ ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು. ಸಾಮಾನ್ಯವಾಗಿ ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಪ್ರೇರಣಾದಾಯಕವಾದ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.